Hello dear student, so in our last session, so we already completed first lesson sets, right? So today I am going to discuss a new chapter, so that is nothing but relation and function. So relation and function is very important for your PU and competitive part, okay? So first I will discuss weightage of this chapter. For your PU, they may ask 1 marks, 1 question. So 2 marks, 1 question. 3 marks, 1 question. So 5 marks, 1 question. So total weightage of this chapter is 11 marks. So total weightage of this chapter is 11 marks. So 11 marks ka nimage PU part alli keltare. So what is relation, what is function? So ಹಾಗಾದ್ರೆ ರಿಲೇಷನ್ ಅಂದರೆ ಏನು? ಸೊ ಫಸ್ಟ್ ನಾವು ರಿಲೇಷನ್ ಏನು ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಹಾಗಾದರೆ ರಿಲೇಷನ್ ಅಂದರೆ ಏನು? ಸೊ ಬಿಫೋರ್ ಗೋಯಿಂಗ್ ಟು ನೋ ದ ಡೆಫಿನೇಷನ್ ಆಫ್ ರಿಲೇಷನ್, ಸೊ ಫಸ್ಟ್ ವಿ ನೋ ಸಮ್ ಬೇಸಿಕ್ ಕಾನ್ಸೆಪ್ಟ್. ಸೊ ಇನ್ ದಟ್ ಫಸ್ಟ್ ಒನ್ ಆರ್ಡರ್ಡ್ ಪೇರ್. ಸೊ ವಾಟ್ ಈಸ್ ಆರ್ಡರ್ಡ್ ಪೇರ್? ಸೊ ಆರ್ಡರ್ಡ್ ಪೇರ್ ಅಂದರೆ ಏನು? ನೀವು ವರ್ಡ್ ಕೇಳಿರ್ತೀರ, ಆರ್ಡರ್ಡ್ ಪೇರ್. ಪೇರ್ ಕನ್ಸಿಸ್ಟ್ ಆಫ್ 2 elements, alva, ordered pairs. So what is ordered pair? An ordered pair consists of 2 elements, say A and B, where A is called as first element, B is called as second elements. An ordered pair is denoted by ordered pair A comma B. What is ordered pair? An ordered pair consists of 2 elements. First element call it as A, second element call it as B. And it is denoted by A comma B. So mathematics ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಆರ್ಡರ್ಡ್ ಪೇರ್ಸ್? ಈಗ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಇರ್ಬೋದು, 3,0 ಇರುತ್ತೆ, ಇಲ್ಲ 5,0 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್. ಸೊ ಇದೆಲ್ಲ ಏನಾಗಿರುತ್ತೆ? ಆರ್ಡರ್ಡ್ ಪೇರ್ ಆಗುತ್ತೆ. ಇಫ್ ಯು ನೋ ದ ಡೆಫಿನೇಷನ್ ಆಫ್ ಆರ್ಡರ್ಡ್ ಪೇರ್, ಈಸಿ ಟು ಡಿಫೈನ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ನಿಮಗೆ ರಿಲೇಷನ್ ಡಿಫೈನ್ ಮಾಡಬೇಕು ಅಂದರೆ ನಾವು ಫಸ್ಟು ಏನು ತಿಳ್ಕೋಬೇಕು? ಆರ್ಡರ್ಡ್ ಪೇರ್ ಅಂದರೆ ಏನಂತ ತಿಳ್ಕೋಬೇಕು. ನೆಕ್ಸ್ಟು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನಂತ ಹೇಳಿ ತಿಳ್ಕೋಬೇಕು. ಆಲ್ರೆಡಿ ಗೊತ್ತಾಯಿತು. ವಾಟ್ ಈಸ್ ಆರ್ಡರ್ಡ್ ಪೇರ್? ಆ್ಯನ್ ಆರ್ಡರ್ಡ್ ಪೇರ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ A and B. ಫಸ್ಟ್ ಎಲಿಮೆಂಟ್ ಕಾಲ್ ಇಟ್ ಆಸ್ A, ಸೆಕೆಂಡ್ ಎಲಿಮೆಂಟ್ ಕಾಲ್ ಇಟ್ ಆಸ್ B. ಇಫ್ ಯು ನೋ ದ ಡೆಫಿನೇಷನ್ ಆಫ್ ಆರ್ಡರ್ಡ್ ಪೇರ್, ಈಸಿ ಟು ಡಿಫೈನ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಓಕೆ, ವಾಟ್ ಈಸ್ ಕಾರ್ಟೀಷಿಯನ್ ಪ್ರಾಡಕ್ಟ್? ನೆಕ್ಸ್ಟ್ ಡೆಫಿನೇಷನ್, ವಾಟ್ ಈಸ್ ಕಾರ್ಟೀಷಿಯನ್ ಪ್ರಾಡಕ್ಟ್? ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್. ಸೊ ಹಾಗಾದ್ರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಅಂದರೆ ಏನು? ಸೊ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್, ಸೆಟ್ P is equal to 1, 2, 3. Again, set Q is equal to A, B, C. So consider a 2 non-empty set P and Q. So non-empty ಅಂದ್ರೆ ಏನು? ಸೆಟ್ ಅಲ್ಲಿ ಎಲಿಮೆಂಟ್ಸ್ ಇರಬೇಕು. ಕನ್ಸಿಡರ್ ಎ 2 non-empty set P and Q. ದಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ P ಕ್ರಾಸ್ Q. ಕಾರ್ಟೀಷಿಯನ್ ಪ್ರಾಡಕ್ಟ್ ನ ಹೇಗೆ ಡಿನೋಟ್ ಮಾಡ್ತೀವಿ? P ಕ್ರಾಸ್ Q. ದಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ P ಕ್ರಾಸ್ Q ಇಸ್ ದಿ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಆಫ್ ಎನ್ ಎಲಿಮೆಂಟ್ ಫ್ರಮ್ P and Q. ನೋಡಿ, ನಿಮಗೆ ಒಂದು ಡಯಾಗ್ರಾಮ್ ಬರೀತೀನಿ ನೋಡಿ, ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಿದೆ? 2 ಸೆಟ್ಸ್ ಇದೆ ಅಲ್ವಾ? 2 ಸೆಟ್ಸ್, ಸೆಟ್ P, ಸೆಟ್ Q. ಸೆಟ್ P ಅಲ್ಲಿ ಎಲಿಮೆಂಟ್ಸ್ ಏನಿದೆ? 1, 2, 3. ಸೆಟ್ B ಅಲ್ಲಿ A, B, C. ಸೊ ಹಾಗಾದರೆ 1 ಇಂದ ಮ್ಯಾಪಿಂಗ್ ನೋಡಿ, 1 to A, 1 to B, 1 to C. ನೆಕ್ಸ್ಟ್ 2 to A, 2 to B, 2 to C. ನೆಕ್ಸ್ಟ್ 3 to A, 3 to B, 3 to C. ಸೊ ಡಯಾಗ್ರಾಮ್ ಗೊತ್ತಾಗಿಲ್ಲ ಅಂದರೆ ಇಲ್ಲೇ ನೀವು ಬರ್ಕೋಬೋದು. ಸೊ ಹಾಗಾದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ P ಕ್ರಾಸ್ Q ಇಸ್ ದಿ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಆಫ್ ಎನ್ ಎಲಿಮೆಂಟ್ ಫ್ರಮ್ Q. P ಇಂದ Qಗೆ ಮ್ಯಾಪಿಂಗ್ ಆಗಿದೆಯಲ್ಲ, ಆ ಆರ್ಡರ್ ಪೇರ್ಗಳ ಕಲೆಕ್ಷನ್ ನಾವು ಏನಂತ ಹೇಳ್ತೀವಿ? ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಏನಾಗುತ್ತೆ ಎಲಿಮೆಂಟ್ಸ್? ಫಸ್ಟ್ ಒನ್ ನೋಡಿ, ಆರ್ಡರ್ಡ್ ಪೇರ್ಸ್ 1, A. 1 ಇಂದ ನೋಡಿ, 1 ಇಂದ Aಗೆ ಮ್ಯಾಪಿಂಗ್ ಆಗಿದೆ, 1, A. ನೆಕ್ಸ್ಟ್ 1, B, 1, C. ಡಯಾಗ್ರಾಮ್ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೇ ನೋಡ್ಕೋಬೋದು. 1, A, 1, B, 1, C. ನೆಕ್ಸ್ಟ್ 2, A, 2, B, 2, C. ನೆಕ್ಸ್ಟ್ 3, A, 3, B, 3, C.
This is nothing but Cartesian product. So what is Cartesian product? Consider a two non-empty set P and Q. The Cartesian product of P cross Q. So P cross Q ಇದನ್ನು ನಾವು Cartesian product ಅಂತ ಹೇಳ್ತೀವಿ, ಡಿನೋಟ್ ಮಾಡೋದು. P cross Q is the set of all ordered pairs of an element from P from Q. So P from Q ಆ ಎಲಿಮೆಂಟ್ಸ್ಗಳ ಆರ್ಡರ್ಡ್ ಪೇರ್ನ ನಾವೇನಂತ ಹೇಳ್ತೀವಿ? Cartesian product ಅಂತ ಹೇಳ್ತೀವಿ. ಓಕೆ, ಡೆಫಿನೇಷನ್. So given two non-empty set P and Q, the Cartesian product of P cross Q is the set of all ordered pairs of an element from P and Q. P ಇಂದ Q ಗೆ ಮ್ಯಾಪಿಂಗ್ ಆಗಿರೋ ಎಲಿಮೆಂಟ್ಸ್ಗಳ ಆರ್ಡರ್ಡ್ ಪೇರ್ಸ್ನ ನಾವು ಏನಂತ ಹೇಳ್ತೀವಿ? Cartesian product ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ P cross Q is equal to PQ ಎಲಿಮೆಂಟ್ಸ್, ಆರ್ಡರ್ಡ್ ಪೇರ್ಸ್ ಅಲ್ವಾ? ದಟ್ ಮೀನ್ಸ್ P belongs to P and Q belongs to Q. ಸೊ ನೋಡಿ, P ಅಲ್ಲಿ ಎಲಿಮೆಂಟ್ಸ್ ಇದೆ 1 2 3, 1 2 3 belongs to P. ನೆಕ್ಸ್ಟ್ ABC belongs to Q. ಸೊ ಇದನ್ನು ನಾವೇನಂತ ಹೇಳ್ತೀವಿ? Cartesian ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ರೈಟ್ ದಿ ಎಕ್ಸಾಂಪಲ್. ಏನಿದೆ? ಟೂ ನಾನ್ ಎಂಪ್ಟಿ ಸೆಟ್ P and Q. ದಿ Cartesian ಪ್ರಾಡಕ್ಟ್ ಆಫ್ P cross Q is the set of all ordered pairs of an element from P and Q. P ಇಂದ Q ಗೆ ಮ್ಯಾಪಿಂಗ್ ಆಗಿರೋ ಎಲಿಮೆಂಟ್ಸ್ಗಳ ಆರ್ಡರ್ಡ್ ಪೇರ್ನ ನಾವೇನಂತ ಹೇಳ್ತೀವಿ? Cartesian ಪ್ರಾಡಕ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ write note in that first one A cross A. ಸೊ A cross A ಅಂದ್ರೆ ಏನು? ಟೂ ಸೆಟ್ ಇದೆ ಇಲ್ಲಿ, ಎ ಮತ್ತೆ ಇಲ್ಲಿ ಡಿಫ್ರೆಂಟ್ ಸೆಟ್ ಇಲ್ಲ, ಸೆಟ್ ಎ ಇಂದ ಸೆಟ್ ಎ ಗೆ ಮ್ಯಾಪಿಂಗ್ ಆಗಿದೆ. ಸೊ A cross A is equal to A, B for A belongs to set A and B belongs to set B. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಎಕ್ಸಾಂಪಲ್ ಏನು ತಗೋಬೇಡಿ, ಜಸ್ಟ್ ನೋಡಿ ಎಕ್ಸಾಂಪಲ್. ಇಫ್ ಇನ್ ಕೇಸ್ ಸೆಟ್ ಎ ಈಸ್ ಈಕ್ವಲ್ ಟು 1 2 3, ದೆನ್ A cross A ಏನಾಗುತ್ತೆ? ಸೊ ನೋಡಿ, ಡಯಾಗ್ರಾಮಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. A cross A, ಸೆಟ್ ಎ, ಅಗೈನ್ ಸೆಟ್ ಎ ಎಲಿಮೆಂಟ್ಸ್ 1 2 3, 1 2 3. ಮ್ಯಾಪಿಂಗ್ ಏನಾಗುತ್ತೆ? 1 2 1, 1 2 2, 1 2 3, 2 2 1, 2 2 2, 2 2 3, 3 2 1, 3 2 2, 3 2 3. ಸೊ ಹಾಗಾದ್ರೆ A cross A ಏನಾಗುತ್ತೆ? ಕಲೆಕ್ಷನ್ ಆಫ್ ಎನ್ ಆರ್ಡರ್ಡ್ ಪೇರ್ಸ್. ಸೊ ಹಾಗಾದ್ರೆ ನೋಡಿ, 1 1, 1 2, 1 3. ನೆಕ್ಸ್ಟ್ 2 1, 2 2, 2 3. ನೆಕ್ಸ್ಟ್ 3 1, 3 2, 3 3. ಇದೇನಾಗುತ್ತೆ? A cross A. ಗೊತ್ತಾಗ್ತಿದೆ ಅಲ್ವಾ? ಸೆಕೆಂಡ್ ಒನ್ A cross B is not equal to B cross A. Is it true? Yes. So ನೋಡಿ, for example, second one example, set A is equal to 1 2 and set B is equal to A B. ಸೊ ಹಾಗಾದ್ರೆ ಫಸ್ಟ್ ಏನು ಫೈಂಡ್ ಔಟ್ ಮಾಡೋಣ ನಾವು? A cross B ನ ಫೈಂಡ್ ಔಟ್ ಮಾಡೋಣ. A cross B ಏನಾಗುತ್ತೆ? ಕಲೆಕ್ಷನ್ ಆಫ್ ಎನ್ ಆರ್ಡರ್ಡ್ ಪೇರ್ ಫ್ರಮ್ A to B ಅಲ್ವಾ? ಸೊ ನೋಡಿ, 1 A, ನೆಕ್ಸ್ಟ್ 1 B, ನೆಕ್ಸ್ಟ್ 2 A, 2 B. This is the value of A cross B. So next we have to find B cross A. ಹಾಗಾದ್ರೆ B cross A ಏನಾಗುತ್ತೆ? ದಿ ಎಲಿಮೆಂಟ್ಸ್ ಫ್ರಮ್ B to A, B ಇಂದ ತಗೋಬೇಕು. ಫಸ್ಟ್ ಎಲಿಮೆಂಟ್ಸ್ ಏನಿದೆ? B. ಸೊ A 1, A 2, ನೆಕ್ಸ್ಟ್ B 1, B 2. ಸೊ ನೋಡಿ, A cross B and B cross A ಎಲಿಮೆಂಟ್ಸ್ ಈಕ್ವಲ್ ಇದೆಯಾ? ಇಲ್ಲ. ಸೊ ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ A cross B is not equal to B cross A. So A cross B is not equal to B cross A. So third one, if A is null set, B is null set, then A cross B ಏನಾಗುತ್ತೆ? 100% null set ಆಗುತ್ತೆ. ಬಿಕಾಸ್ ಸೆಟ್ ಎ ಯಲ್ಲೂ ಎಲಿಮೆಂಟ್ಸ್ ಇಲ್ಲ, ಸೆಟ್ ಬಿ ಯಲ್ಲೂ ಎಲಿಮೆಂಟ್ಸ್ ಇಲ್ಲ. ಮ್ಯಾಪಿಂಗ್ ಏನಾಗಿರುತ್ತೆ? ನಲ್ ಆಗಿರುತ್ತೆ. A cross B is equal to null set. Okay. Fourth one, if A has m elements, B has n elements, then A cross B will have mn elements. So ನೋಡಿ, A has m elements. m elements ಅಂದ್ರೆ
n of A is equal to m elements and B has n elements, n of B, number of elements in set B. So n elements, then number of elements in A cross B एनाते number of elements in A cross B is equal to n of A into n of B. ಹಾಗಾದ್ರೆ ಏನಾಗುತ್ತೆ n of A ಏನಿದೆ m, n of B n, which is equal to mn elements. ಗೊತ್ತಾಗ್ತಿದೆ ಅಲ್ವಾ? If A has m elements, B has n elements, then A cross B will have mn elements. Okay, next two ordered pairs are equal if and only if the corresponding first element and second elements are equal. So you know, two ordered pairs A and B are said to be two ordered pairs are equal if and only if the corresponding first element and second elements are equal. So nodi, for example, so two ordered pairs, so x y which is equal to 1 comma 2, two ordered pairs are equal if and only if the corresponding first element and second elements are equal. ನೋಡಿ ಹಾಗಾದ್ರೆ first elements ಏನಾಗುತ್ತೆ x is equal to 1, y is equal to 2. Okay, next, so A cross B cross C ಇದನ್ನ ಏನಂತ ಹೇಳ್ತೀವಿ? A cross B cross C which is equal to ABC, three elements ಇದೆ ಅಲ್ವಾ? So A belongs to A, B belongs to B, C belongs to C, then ABC are called it as a ordered triplet ಅಂತ ಹೇಳ್ತೀವಿ, because ಇಲ್ಲಿ 3 set ಇದೆ A B C. So A cross B cross C is nothing but ordered triplet. Okay, these are the some basic definition. First one, ordered pair. So what is ordered pair? Ordered pair consists of two elements A and B. A is called it as first element, B is called it as second element. Next definition, Cartesian product. So what is Cartesian product? Consider a two non-empty set P and Q. The Cartesian product of P cross Q is the set of all ordered pairs of an element from P and Q. ಅದನ್ನ ನಾವೇನಂತ ಹೇಳ್ತೀವಿ? Cartesian product ಅಂತ ಹೇಳ್ತೀವಿ. So next some notes na ನಾವು already discuss ಮಾಡಿದ್ವಿ. So next problems. So in that first one, if ordered pair x by 3 plus 1 comma y minus 2 by 3 is equal to 5 by 3 comma 1 by 3, find the values of x and y. So already notally discuss ಮಾಡಿದ್ವಿ. If two ordered pairs are equal if and only if the corresponding first elements and second elements are equal. So by using that note, then easy to find the values of x and y. Okay, first problem. So solution, they already given x by 3 plus 1 comma y minus 2 by 3 is equal to, so 5 by 3 comma 1 by 3. Okay, then corresponding elements are equal, corresponding first element and second elements are equal. So ಹಾಗಾದ್ರೆ ಏನಾಗುತ್ತೆ? x by 3 plus 1 is equal to 5 by 3. Next, y minus 2 by 3 is equal to 1 by 3. So here you take LCM. So x plus 3 divided by 3 which is equal to 5 by 3. So 3 get cancelled. Again you take LCM, 3y minus 2 divided by 3 is equal to 1 by 3. 3 cancel. So x is equal to 5 minus 3. Next, 3y is equal to 1 plus 2. X is equal to ಏನಾಗುತ್ತೆ? 5 minus 3 2. Then 3y is equal to 3. 3 cancel. So y is equal to 1. So x is equal to 2, y is equal to 1. Okay, write first. Okay, second problem. So if x plus 2 comma y plus 3 is equal to 4 comma 2, then find x and y. So same as first one. So second one, solution.
So equate the corresponding first part and second part. So x plus 2 is equal to 4. Next, y plus 3 is equal to 2. Then what is the value of x? X plus 2 is equal to 4. So plus 2, take it into RHS. So minus 2, x is equal to 2. 4 minus 2, 2. Next, y is equal to plus 3, take it into RHS. So 2 minus 3. So y is equal to 2 minus 3. 2 minus 3 ಏನು ಆಗುತ್ತೆ? So minus 1. So x is equal to 2, y is equal to minus 1. Okay. Next problem. So third one. So if the set A has 3 elements and the set B is equal to 3, 4, 5, then find the number of elements in A cross B. Already ನೀವು note ಅಲ್ಲಿ ನೋಡಿದ್ರಿ. If set has m elements, then set B has n elements, then the total number of elements in A cross B ಏನಾಗಿರುತ್ತೆ? m into n elements. So ಅದೇ ರೀತಿ. So ಇಲ್ಲಿ ಏನು ಕೊಟ್ಟಿದ್ದಾರೆ? Set A has 3 elements. So 3 elements ಅಂತ ಕೊಟ್ಟಿದ್ದಾರೆ, ಬಟ್ ಎಲಿಮೆಂಟ್ಸ್ ನೇಮ್ ಹೇಳಿಲ್ಲ, ಎಲಿಮೆಂಟ್ಸ್ನ ಅವರು ಮೆನ್ಷನ್ ಮಾಡಿಲ್ಲ. Again, set B is equal to 3, 4, 5. Then find the number of elements in A cross B. ಹಾಗಾದ್ರೆ n of A cross B ಏನಾಗುತ್ತೆ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ? So third one. So solution. They already given set A has 3 elements. That means n of A is equal to 3 and set B. They already given set B. So 3, 4, 5. Then number of elements in set B is equal to what? N of B is equal to number of elements. Yesterday. So 3. So but we have to find the number of elements in A cross B. So we have to find n of A cross B, which is equal to how much? So by using formula, so n of A cross B is equal to n of A into n of B. So they already given n of A, number of elements in set A 3 into number of elements in set B 3. So which is equal to 9. 3 into 3, 9. Therefore number of elements in A cross B is equal to 9. Okay. Next one. If G is equal to, set G is equal to 7, 8 and set H is equal to 5, 4, 2. Find G cross H and H cross G. So ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಬೇಕು? ಇಲ್ಲಿ ಡೈರೆಕ್ಟ್ ಆಗಿ ಕಾರ್ಟೀಷಿಯನ್ ಪ್ರಾಡಕ್ಟ್ ನ ನಾವು ಫೈಂಡ್ ಔಟ್ ಮಾಡಬೇಕು. ದೇ ಆಲ್ರೆಡಿ ಗಿವನ್ G and H ವ್ಯಾಲ್ಯೂ. ಓಕೆ. ಸೊ ಸೊಲ್ಯೂಷನ್. ಸೊ given so G is equal to, so G ಏನಿದೆ? 7, 8. Next, and H is equal to set H 5, 4, 2. Then Cartesian product of G cross H ಏನಾಗುತ್ತೆ? Set of all ordered pairs of an element from G and H ಏನಾಗುತ್ತೆ? ಡೈರೆಕ್ಟ್ ಆಗಿ ಬರೀರಿ. ಏನಾಗುತ್ತೆ? 7, 5 first element, first ordered pair. Next 7, 4. Next 7, 2. So first element. Next ಏನು ತೊಳ್ತೀರಾ? second element. Second elements ಏನಿದೆ? 8, 5. Next 8, 4. Next 8, 2. The collection of an ordered pair from set G to set H. This is the value of G cross H. So next we have to find H cross G. H cross G. So अगर H cross G ಏನಾಗುತ್ತೆ? So अगर H ಇಂದ ಫಸ್ಟ್ ಎಲಿಮೆಂಟ್ಸ್ ಏನಿದೆ? 5. So 5, 7. Next 5, 8. So first element over. Next 4, 7. 4, 8. Next 2, 7. 2, 8. ಸೊ ಇದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಡಯಾಗ್ರಾಮ್ ಕೂಡ ಯೂಸ್ ಮಾಡ್ಬೋದು. ಹೇಗೆ ಡಯಾಗ್ರಾಮ್ ಅಲ್ಲಿ ಜಸ್ಟ್ ಮ್ಯಾಪಿಂಗ್ ತೊಳ್ತೀರಾ, ಆ ಮ್ಯಾಪಿಂಗ್ ನೋಡಿಕೊಂಡು ಆರ್ಡರ್ಡ್ ಪೇರ್ಸ್ನ ಬರೀತೀರಾ. ದಿಸ್ ದ ವ್ಯಾಲ್ಯೂ ಆಫ್ G cross H and H cross G.
ಸೊ ಈ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ, ತುಂಬ ಈಸಿ. ಓಕೆ, ನೆಕ್ಸ್ಟ್ ಒನ್. ಸೊ ಫಿಫ್ತ್ ಒನ್, ಇಫ್ set A is equal to 1 2 3, set B is equal to 4 3, then find A cross B, next B cross A and B cross B. Again ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಕಾರ್ಟೀಷಿಯನ್ ಪ್ರಾಡಕ್ಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫಿಫ್ತ್ ಒನ್ ಅಲ್ವಾ. ಸೊ ಸೊಲ್ಯೂಷನ್, ಸೊ ದೇ ಆಲ್ರೆಡಿ ಗಿವನ್ set A is equal to 1 2 3, set B is equal to 4 3. So first we have to find A cross B, Cartesian product A cross B, the elements from set A to set B. The Cartesian product of A cross B is the set of all elements from A and B. So ನೋಡಿ A cross B ಏನಾಗುತ್ತೆ, ಫಸ್ಟ್ ಏನು ತೊಳ್ತೀರಾ, 1 ಆರ್ಡರ್ಡ್ ಪೇರ್, 1 4 1 3 ಅಲ್ವಾ. ನೆಕ್ಸ್ಟ್ 2 4 2 3, next 3 4 3 3 ordered pairs A cross B. So second one ಏನು ಕೇಳಿದರೆ, B cross A, the elements from B to A, the collection of an ordered pairs of an element from B to A. B ಏನು ಎಲಿಮೆಂಟ್ಸ್ ಇದೆ ನೋಡಿ, 4 3. ಸೊ ಫಸ್ಟ್ ಏನು ತೊಳ್ತೀರಾ, 4 1 4 2 4 3. Next second elements 3 1 3 2 3 3. This is the value of B cross A. So the Cartesian product and the actual meaning ಏನು, the collection of an ordered pairs from set A to set B, A cross B, set B to set A, B cross A. ಓಕೆ, ನೆಕ್ಸ್ಟ್ ಬಿ ಕ್ರಾಸ್ ಬಿ ಅಂದರೆ ಸೇಮ್ ಸೆಟ್ಟಿಂದ ಏನಾಗ್ತಿದೆ, ಮ್ಯಾಪಿಂಗ್ ಆಗ್ತಾ ಇದೆ. ಬಿ ಕ್ರಾಸ್ ಬಿ, ಬಿ ಏನಿದೆ ಎಲಿಮೆಂಟ್ಸ್ 4 3. ಸೊ ನಿಮಗೆ ಕನ್ಫ್ಯೂಸ್ ಆದರೆ ಒನ್ ಟೈಮ್ ಬರ್ಕೊಳ್ಳಿ, ಸೆಟ್ ಬಿ 4 3, ನೆಕ್ಸ್ಟ್ ಅಗೇನ್ ಯು ರೈಟ್ ಸೆಟ್ ಬಿ 4 3, ಕನ್ಫ್ಯೂಸ್ ಆದರೆ. ಸೊ ಹಾಗಾದರೆ ಬಿ ಕ್ರಾಸ್ ಬಿ ಏನಾಗುತ್ತೆ, ಬಿ ಕ್ರಾಸ್ ಬಿ, ಸೊ ನೋಡಿ ಫಸ್ಟ್ ಎಲಿಮೆಂಟ್ 4 4 3 3 4 3 3. ಗೊತ್ತಾಗ್ತಿದೆ ಅಲ್ವಾ, ಬಿ ಕ್ರಾಸ್ ಬಿ, ಎ ಕ್ರಾಸ್ ಎ, ಬಿ ಕ್ರಾಸ್ ಎ, ಬಿ ಕ್ರಾಸ್ ಬಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಒನ್, if set A is equal to x square minus 5x plus 6 is equal to 0 and set B is equal to 2 4, set C is equal to 4 5, then find A minus B cross B minus C. So A minus B ಅಂದ್ರೆ ಏನು, ಸೊ ಡಿಫ್ರೆನ್ಸ್ ಬಿಟ್ವೀನ್ ಟೂ ಸೆಟ್ಸ್. ಆಲ್ರೆಡಿ ನೀವು ಸೆಟ್ಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ, ಹೇಗೆ ದಿ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಸೆಟ್ ಎ ಬಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. ಅದೇ ರೀತಿ ಬಿ ಮೈನಸ್ ಸಿ ಅಂದ್ರೆ ಏನು, ದಿ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಸೆಟ್ ಬಿ ಬಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಸಿ. ಆಲ್ರೆಡಿ ಇಲ್ಲಿ ನಿಮಗೆ ಸೆಟ್ ಬಿ ಮತ್ತೆ ಸೆಟ್ ಸಿ ವ್ಯಾಲ್ಯೂಸ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಎಲಿಮೆಂಟ್ಸ್, ಬಟ್ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು, ಸೆಟ್ ಎ ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಎಲಿಮೆಂಟ್ಸ್ ಡೈರೆಕ್ಟ್ಲಿ ದ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಹಾಗಾದ್ರೆ ನಾವೇನು ಮಾಡಬೇಕು, ಕ್ವಾಡ್ರಾಟಿಕ್ ಇಕ್ವೇಷನ್ ನಾವು ಸಾಲ್ವ್ ಮಾಡಬೇಕು ಅಲ್ವಾ. ಸೊ ಸೊಲ್ಯೂಷನ್ ಸೆಟ್ ಎ x such that x square minus 5x plus 6 is equal to 0. ಸೊ ಹಾಗಾದ್ರೆ ಸೆಟ್ ಎ ಎಲಿಮೆಂಟ್ಸ್ ಏನಾಗುತ್ತೆ, ಸೊ ನೋಡಿ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ ಅಲ್ವಾ. ಸೊ x square minus 5x plus 6 is equal to 0. ಸೊ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಸೊ 1 into 6 6, ಫ್ಯಾಕ್ಟರ್ಸ್ ಏನಾಗುತ್ತೆ 6 3 2, minus 3 minus 2, minus into minus plus 6 ಅಲ್ವಾ. So minus 3x minus 2x plus 6. So here x common, take it outside. Remaining x minus 3 minus 2 common, x minus 3, which is equal to 0. So here x minus 3 common, take it outside. What we left here, x minus 2, which is equal to 0. So x minus 3 is equal to 0, x minus 2 is equal to 0, x is equal to 3, x is equal to
2. ಹಾಗಾದ್ರೆ ಸೆಟ್ ಎ ಎಲಿಮೆಂಟ್ಸ್ ಏನಾಗುತ್ತೆ? ಸೆಟ್ ಎ ಈಸ್ ಈಕ್ವಲ್ ಟು 2, 3 ಅಲ್ವಾ? ಸೆಟ್ ಎ ಎಲಿಮೆಂಟ್ಸ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನು ಸಾಲ್ವ್ ಮಾಡಿದ್ವಿ. ನಮಗೆ ಏನು ಸಿಗ್ತಾ ಇದೆ? x is equal to 2, x is equal to 3. Again they already given b value. b is equal to what? 2, 4. Next c is equal to 4, 5. But we have to find a minus b cross b minus c. So before that we have to find the value of a minus b. ಸೊ ಹಾಗಾದರೆ ಎ ಮೈನಸ್ ಬಿ ಏನಾಗುತ್ತೆ ಚೆಕ್ ಮಾಡೋಣ. ಎ ಮೈನಸ್ ಬಿ ಕ್ರಾಸ್ ಬಿ ಮೈನಸ್ ಸಿ. ಎ ಮೈನಸ್ ಬಿ ಕ್ರಾಸ್ ಬಿ ಮೈನಸ್ ಸಿ. ಸೊ ಕಾಲ್ ಇಟ್ ಆಸ್ ಈಕ್ವೇಷನ್ ಸ್ಟಾರ್. ಸೊ ಹಾಗಾದರೆ ಎ ಮೈನಸ್ ಬಿ ಏನಾಗುತ್ತೆ? ಸೊ ಕನ್ಸಿಡರ್ ಎ ಮೈನಸ್ ಬಿ. ಓಕೆ, ಸೆಟ್ ಎ ಏನಿದೆ ಎಲಿಮೆಂಟ್ಸ್ ಸೆಟ್ ಎ? ಸೊ 2, 3 ಮೈನಸ್ ಸೆಟ್ ಬಿ ಎಲಿಮೆಂಟ್ಸ್ ಏನಿದೆ 2, 4. ಸೊ ಎ ಮೈನಸ್ ಬಿನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ಏನು ಮಾಡ್ತೀರಾ? ಕಾಮನ್ ಎಲಿಮೆಂಟ್ಸ್ನ ಕ್ಯಾನ್ಸಲ್ ಮಾಡ್ತೀರಾ. ನೆಕ್ಸ್ಟು ವಾಟ್ ವಿ ಲೆಫ್ಟ್ ಇನ್ ಸೆಟ್ ಎ, ದಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಮೈನಸ್ ಬಿ. ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್? 3. ಸೊ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 3. ಸೊ ನೆಕ್ಸ್ಟ್ ಬಿ ಮೈನಸ್ ಸಿ. ಬಿ ಮೈನಸ್ ಸಿ. ಸೊ ಬಿ ಏನಿದೆ ಎಲಿಮೆಂಟ್ಸ್ 2, 4 ಮೈನಸ್ ಸಿ ಎಲಿಮೆಂಟ್ಸ್ ಏನಿದೆ 4, 5 ಅಲ್ವಾ? 4, 5. ಸೊ 4, 4 get cancel. What we left in set B, that's the value of B minus C. So B minus C. ಸೊ ಹಾಗಾದರೆ A minus B cross B minus C ಏನಾಗುತ್ತೆ? ಸೊ ಈಕ್ವೇಷನ್ ಸ್ಟಾರ್ implies so A minus B cross B minus C which is equal to, so single elements ಇದೆ ಅಲ್ವಾ, ಏನಾಗುತ್ತೆ 3 ಆರ್ಡರ್ಡ್ ಬೇಸ್. A minus B ಏನಿದೆ 3, 2 is the value of A minus B cross B minus C. Okay, write first. Okay, next problem. So next one. Next one. If set A is equal to 1, 2, 3, set B is equal to 4, 5, 6, C is equal to 1, 2, find A minus B cross A intersection B. So same as last one, but ಇಲ್ಲಿ ಏನಿದೆ A minus B ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀರಾ, ನೆಕ್ಸ್ಟ್ A intersection C ನ ಫೈಂಡ್ ಔಟ್ ಮಾಡ್ತೀರಾ, ನೆಕ್ಸ್ಟ್ ಕಾರ್ಟೀಷಿಯನ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಸೊಲ್ಯೂಷನ್ they already given set A. So given set A is equal to 1, 2, 3, set B is equal to 4, 5, 6 and C is equal to 1, 2. But we have to find the value of A minus B cross A minus B cross A intersection C. This one call it as equation star. So first we have to find A minus B value. So A minus B is equal to, so elements of set A ಏನಿದೆ, elements of set A 1, 2, 3 minus elements of set B, so 4, 5, 6. So first step, cancel the common elements. Is there any common elements between A and B? No. So directly we can write whatever the elements left in set A, that's the value of
A minus B. So 1, 2, 3. This is the value of what? A minus B. So next we have to find A intersection C. What is the value of A? 1, 2, 3 intersection C 1, 2. What is intersection? The common elements between two set, which is equal to 1, 2, 1, 2 common. This is the value of A intersection C. But we have to find A minus B cross A intersection B. That means Cartesian product. So equation star implies so A minus B cross A intersection C. Already A minus B ಏನಿದೆ elements? A minus B. So ನೋಡಿ A minus B 1, 2, 3. It's the value of A minus B. Next A intersection C. A intersection C ಏನಿದೆ 1, 2. Then Cartesian product of A minus B A intersection C ಏನಾಗುತ್ತೆ? Collection of an ordered pair. So A minus B ಇಂದ ನೋಡಿ 1, 1. Next 1, 2. So 1, 1, 1, 2. Next 2, 1, 2, 2. So 3, 1, 3, 2. This is the value of A minus B cross A intersection C. So these are just some problems related on Cartesian product. So next remaining problems ನಾನು next class ಅಲ್ಲಿ ನಿಮಗೆ solve ಮಾಡ್ತೀನಿ. Okay, thank you.